ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ನಾನ್ ನೋಡು ನಂದೇ ಪುರಾಣ ಹೇಳ್ಕೊಂಡ್ ಕುತ್ಕೊಂಡಿದ್ದೀನಿ. ನೀನ್ ಹೆಂಗಿದ್ಯಾ ತಾತ? ನಿನ್ ಮಂಡಿ ನೋವೆಲ್ಲ ಕಡಿಮೆ ಆಗೈತಾ? ಮತ್ತೆ ಈ ಕೆಮ್ಮು ದಮ್ಮು ಎಲ್ಲ ಕಡಿಮೆ ಆಗೈತಾ ತಾತ? ಔಷಧಿ ಎಲ್ಲ ಸರಿಯಾಗಿ ತಗಂತಿದ್ಯಾ ತಾತ? ಏ ನಿಜ ಹೇಳು, ಸರಿಯಾಗಿ ತಗಂತಿದ್ಯಾ? ನೋಡ್ದ್ಯಾ, ನನ್ ತಾವಲೆ ಸುಳ್ಳು ಹೇಳ್ತೀಯ. ಇನ್ಮೇಲೆ ಹಂಗೆಲ್ಲ ಮಾಡ್ಬಾರ್ದು, ಸರಿನಾ? ತಗೊಂಬಕ್ಕ ಔಷಧಿನ. ಇದು ನಮ್ ತಾತ ಅಂದ್ರೆ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮೋ ಭವೇ ಭವೇನಾಥ ಭವೇ. ನೀವೀಗ ಫುಲ್ ಸೇವೆ ಮಾಡ್ಬೋದು. ಗೌತಮ್ ಅವರೇ, ಏನಿದಿಲ್ಲ? ಹರಕೆ ಸಡನ್ ಆಗಿ ಏನ್ ಹರಕೆ? ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನೋಡಿ, ನಿಮ್ಗೆ ಇದೆಲ್ಲ ಕಷ್ಟ ಆಗುತ್ತೆ, ನಿಮ್ ಬದಲು ನಾನು ಹರಕೆ ತೀರಿಸ್ತೀನಿ. ಹಾ, ಅದೇಗಾಗುತ್ತೆ ಭೂಮಿಕಾ? ನಮ್ಗೆ ಹಸವಾದ್ರೆ ನಾವು ತಾನೇ ಊಟ ಮಾಡಬೇಕು. ಹರಕೆನೂ ಹಾಗೆ, ನಾವು ಹೊತ್ಮೇಲೆ ನಾವೇ ತೀರಿಸ್ಬೇಕು. ಅಲ್ಲ ಆದ್ರೆ ಆನಂದ್ ಅವರೇ, ಏನಿದು? ನಿಮಗೆ ಗೊತ್ತಲ್ಲ, ಮನೆಯವ್ರಿಗೆ ಒಳ್ಳೇದಾಗಬೇಕು ಅಂದರೆ ಇವನು ಏನು ಬೇಕಾದರೂ ಮಾಡ್ತಾನೆ. ಏನೋ ಅವ್ನು ಖುಷಿ ಮಾಡ್ತಿದ್ದಾನೆ, ಮಾಡಲಿ ಬಿಡಿ. ಬನ್ನಿ. ಗೌತಮ್ ಅವರೇ, ಪ್ಲೀಸ್ ನನ್ನ ಮಾತು ಕೇಳಿ. ಇದೆಲ್ಲ ನಿಮಗೆ ಆಗ ಬರಲ್ಲ. ನೀವು ಯಾವತ್ತೂ ಇಂಥದ್ದು ಯಾವುದನ್ನು ಮಾಡಿದವರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ನೋಡಿ, ಈ ಥರ ಒತ್ತೆ ಮೈಯಲ್ಲಿ ಉರುಳು ಸೇವೆ ಮಾಡೋದೆಲ್ಲ ಯಾಕೆ ಎಷ್ಟು ಕಷ್ಟಪಡಬೇಕು? ಆಮೇಲೆ ಅನುಭವಿಸೋರು ನೀವೇ ಆಗಿರ್ತೀರಾ. ಇಲ್ಲ ಭೂಮಿಕಾ, ಮರೆಯವ್ರಿಗೋಸ್ಕರ ಇದನ್ನೆಲ್ಲ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ. ಏನೇ ಆದರೂ ಸರಿ, ನಾನು ಇದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ದಯವಿಟ್ಟು ನಾನು ತಡಿಬೇಡಿ. ಅಲ್ಲ, ನೀವು ಮಾಡಿ ಬೇಡ ಅಂತ ಹೇಳ್ತಿಲ್ಲ, ಆದರೆ ಬೇರೆ ಏನಾದರೂ ಹರಕೆ ಹೊತ್ಕೋಬೋದಾಗಿತ್ತಲ್ವಾ? ದೇವ್ರಿಗೇನೋ ಕಾಣಿಕೆ ಕೊಡ್ತೀನಿ ಅಂತ, ಅಥವಾ ಇನ್ನೇನು ಅಂತ. ಇಷ್ಟು ಕಷ್ಟದ ಯಾಕೆ? ಮಗು ಹೊತ್ತಾಗಲಿ, ಅದಕ್ಕೆ ಇದೆ ಉಳಿಸೋದು. ಮಗು ಕಿರ್ಸ್ಕೊಂಡಾಗಲೇ ಏನಾಯ್ತೋ ಏನೋ ಅಂತ ತಾಯಿ ಓಡ್ಬಂದು ಎತ್ಕೊಳ್ಳೋದು. ಇದು ಹಾಗೇನೆ. ನಾವು ಪಡ್ತಾರ ಕಷ್ಟ ನೋಡಾದರೂ ಆ ದೇವ್ರ ಮನ್ಸು ಕರಗಲಿ, ನಮ್ಮ ಮೇಲೆ ಕರುಣೆ ತೋರಿಸ್ಲಿ. ದೇವರಿದ್ದಾನೆ ಅಂತಾದರೆ ಏನಾದರೂ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ. ಆದರೂ ಗೌತಮ್ ಅವರೇ, ನೀವು ಈ ರೀತಿ ಕಷ್ಟಪಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ. ನಮಗೆ ಬೇಕಾದವ್ರಿಗೋಸ್ಕರ ಮಾಡೋದನ್ನ ಕಷ್ಟ ಅಂತ ಯಾಕೆ ಅನ್ಕೋಬೇಕು? ನಮ್ಮ ಕರ್ತವ್ಯ. ನೀವಾದ್ರೂ ಏನಾದರೂ ಹೇಳಿ.
ಹರಕೆ ಮುಗೀತಲ್ಲ, ಬನ್ನಿ ಮನೆಗೆ ಹೋಗೋಣ. ಇಲ್ಲ, ಇನ್ನೊಂದು ಹರಕೆ ಬಾಕಿ ಇದೆ. ಇನ್ನೊಂದು ಹರಕೆನಾ? ಬನ್ನಿ. ಹಾಂ ರೂಪ, ಡೆಫಿನೆಟ್ಲಿ ಬರ್ತೀನಿ. ಶೋರ್, ಬಾಯ್. ಮೇಡಮ್, ಅಡುಗೆ ಏನು ಮಾಡಲಿ? ಒಂದು 5 ನಿಮಿಷ ಬಿಟ್ಬಿಟ್ಟು ಬಾ, ಹೇಳ್ತೀನಿ. ಓಕೆ ಮ್ಯಾಮ್. ಅಶ್ವಿನಿ, ಏನಾದರೂ ಸ್ಪೈಸಿ ಊಟ ಹೊರಗಡೆಯಿಂದ ಆರ್ಡರ್ ಮಾಡೋಣ? ಆ ಡಾಕ್ಟ್ರು ನಾನು ಹೇಳೋದು ಬಿಟ್ಬಿಟ್ಟು ಒಂದು ಲೈನ್ ಸೇರಿಸ್ಬಿಟ್ಟಿದ್ದಾರೆ, ಇವ್ರಿಗೆ ಸ್ಪೈಸಿ ಫುಡ್ ಕೊಡಬೇಡ ಅಂತ. ಇಲ್ಲಿ ನೋಡಿದ್ರೆ ಪೇಷಂಟ್ ಥರ ದಿನಾ ಸಪ್ಪೆ ಊಟ ಕೊಡ್ತಿದ್ದಾರೆ. ಸಪ್ಪೆ ಊಟ ತಿಂದು ತಿಂದು ನನಗೆ ಸಾಕಾಗೋಯ್ತು. ಹಾಂ ಮಾ, ಹೇಗೋ ಅಣ್ಣ ಅದಕ್ಕೆ ಮನೇಲಿಲ್ಲ, ಸೊ ನೀ ಹೇಳ್ದಂಗೆ ವೆರೈಟಿ ಫುಡ್ನ ಆನ್ಲೈನಲ್ಲಿ ಆರ್ಡರ್ ಮಾಡೋಣವಾ? ಗುಡ್ ಐಡಿಯಾ. ಸರಿ, ಏನೇನು ಆರ್ಡರ್ ಮಾಡಲಿ? ಸ್ಪೈಸಿ ತಂದೂರಿ ಚಿಕನ್, ಹಾಂ, ಕಲ್ಮಿ ಕಬಾಬ್, ಚಿಕನ್ ಬಿರಿಯಾನಿ. ಹಾಂ ಮಾಮ್, ನೀನು ಹೇಳಿರೋ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಇನ್ನೊಂದ್ಸಲ ಚೆಕ್ ಮಾಡು, ಯಾವುದಾದ್ರೂ ಐಟಮ್ ಬಿಟ್ಟಿರ್ತೀಯಾ? ಇಲ್ಲ ಮಾಮ್, ನೀ ಹೇಳಿರೋ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಎಕ್ಸ್ಟ್ರಾ 2 ಐಟಮ್ಸ್ನು ಆ್ಯಡ್ ಮಾಡಿದ್ದೀನಿ. ಎಷ್ಟೊತ್ತಾಗುತ್ತೆ ಬರೋದಕ್ಕೆ? ಈ ಡ್ರಾಮಾದಲ್ಲಿ ಬೆಳಿಗ್ಗೆನೂ ನಾನು ಟಿಫಿನ್ ಸರಿಯಾಗಿ ತಿಂದಿಲ್ಲ. ಇನ್ನೊಂದು ಹಾಫ್ ಆನ್ ಅವರ್ ಬಂದುಬಿಡುತ್ತೆ. ಓಕೆ ಮೇಡಮ್, ಹಾಂ, ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿದ್ದೀವಿ, ಸೊ ಬಂದ ತಕ್ಷಣ ರಿಸೀವ್ ಮಾಡಿಕೊಂಡು ತಂದಿಲ್ಲಿಟ್ಬಿಡಿ. ಓಕೆ ಮ್ಯಾಮ್. ಮೆಚ್ಚತೆ ಕಣೋ ಗೆಳೆಯ, ನಿನ್ನ ಹೆಂಡತಿ ಆಯುಷ್ಯ ವೃದ್ಧಿಗೆ ದೇವರ ಮೊರೆ ಹೋಗಿರೋ ನೀನು. ನಿನ್ನ ಗೆಳೆಯ ಅನ್ನಿಸ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.